ಆಕಸ್ಮಿಕ ಬೆಂಕಿಗೆ ದಗದಗನೆ ಹೊತ್ತಿ ಹುರಿದ ಗುಡಿಸಲು. ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಿನಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮ. ಬೇಸಿಗೆ ಆರಂಭವಾಗ್ತಿದ್ದಂತೆ ತುಮಕೂರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೆಂಕಿ ದುರಂತಗಳು ಸಂಭವಿಸ್ತಾ ಇದ್ದು, ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು, ತೋಟ, ಗುಡಿಸಲುಗಳು ಬೆಂಕಿಗಾಹುತಿಯಾಗ್ತಾ ಇವೆ. ಜೊತೆಗೆ ಜನ ಜಾನುವಾರುಗಳು ತತ್ತರಿಸಿ ಹೋಗ್ತಿದ್ದಾರೆ. ಇತ್ತ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಜಾನಕಲ್ಲು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಗುಡಿಸಲು ಸಂಪೂರ್ಣವಾಗಿ ಸುಟ್ಟುಹೋಗಿರುವ ಘಟನೆ ನಡೆದಿದೆ. ಶಿರಾ ತಾಲೂಕಿನ ಜಾನಕಲ್ಲು ಗ್ರಾಮದ ಸತೀಶ್ ಹಾಗೂ ರೂಪಾ ಎಂಬುವವರಿಗೆ ಸೇರಿದ್ದ ಗುಡಿಸಲಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಈ ದಂಪತಿ ಕಳೆದ ಕೆಲ ವರ್ಷಗಳಿಂದ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಕೂಲಿ ಕೆಲಸ ಮಾಡಿಕೊಂಡು ಬದುಕನ್ನ ನಡೆಸ್ತಾ ಇದ್ದ ಈ ಕುಟುಂಬ ಎಂದಿನಂತೆ ದಂಪತಿ ಕೂಲಿ ಕೆಲಸಕ್ಕೆ ತೆರಳಿದ್ದಾರೆ. ಇಬ್ಬರು ಮಕ್ಕಳು ಶಾಲೆಗೆ ಹೋಗಿದ್ರು. ಈ ವೇಳೆ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು, ಕ್ಷಣಾರ್ಧದಲ್ಲಿ ಗುಡಿಸಲು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ತೀವ್ರತೆಗೆ ಗುಡಿಸಲಿನಲ್ಲಿದ್ದ ದಾಖಲೆ ಪತ್ರಗಳು, ದಿನಸಿ ಪದಾರ್ಥಗಳು, ಬಟ್ಟೆಗಳು ಸೇರಿ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಏನೇನಿತ್ತು ಮನೆಯಲ್ಲಿ? ಪಾತ್ರೆ ಸಾಮಾನು, ಬಟ್ಟೆ, ಸೈಕಲ್, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬಟ್ಟೆ, ಪಾತ್ರೆ ಸಾಮಾನು, ಸೈಕಲ್. ಈಗ ನೀವು ಜೀವನ ಮಾಡಕ್ಕೆ ಐತಾ ಏನೋ ಉಳಿದೈತೆ ಅಲ್ಲ ಹೋಗಿದೆ? ಏನಿಲ್ಲ, ಉಪ್ಪುನೂ ಇಲ್ಲ, ಉಪ್ಪು ತರಕು ನಮ್ತಾಗಿಲ್ಲ, ಉಪ್ಪು ಮನೆ ಏನು ಏನು ಇಲ್ಲ ಸ್ವಾಮಿ. ಸುರೇಶ್ ಬಾಬು ಬೈಲಾಗಿದ್ದೀವಿ ಸದ್ಯಕ್ಕೆ 3 ದಿನದಿಂದ. ಕಿರಣ್ ಕುಮಾರ್, ಮಾಧುಸ್ವಾಮಿ ದಯವಿಟ್ಟು ನಮಗೆಲ್ಲ ಗುಡ್ಡು ಸುತ್ತಿ ಉಣ್ಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಬಟ್ಟೆ ಬರೀ ಏನೂ ಇಲ್ಲ. ನಮಗೇನಾದರೂ ಒಂದು ಸಹಾಯ ಮಾಡಿದ್ರು, ಒಂದು ಗೂಡು ಕಟ್ಕೊಂಡು ಹೋಗಿ ಕೈಲಾದಷ್ಟು ಏನಾದರೂ ಒಂದು ಸಹಾಯ ಮಾಡಿ. ನಮಗೂ ಇರೋಕ್ಕೂ ಜಾಗಿಲ್ಲ, ಉಣ್ಣಕ್ಕೂ ಇಲ್ಲ, ಒಂದು ಬಟ್ಟೆ ಇಲ್ಲ, ಎಲ್ಲ ಸುಟ್ಟೋದು. ಮನೆಗಿದ್ದ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಏನೂ ಇಲ್ಲ, ಎಲ್ಲ ಪಾತ್ರೆ ಸಾಮಾನಿಗೆಲ್ಲ ಸುಟ್ಟಾಗ ಸ್ವಾಮಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ನಮಗೆ. ಇನ್ನು ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಸ್ಥಳೀಯರು ಧಾವಿಸಿದ್ದು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಗುಡಿಸಲು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಇನ್ನು ಈ ಬಡ ಕುಟುಂಬಕ್ಕೆ ಏಕೈಕ ಆಶ್ರಯವಾಗಿದ್ದ ಗುಡಿಸಲು ಇದೀಗ ಬೆಂಕಿಗಾಹುತಿಯಾಗಿದ್ದು, ಕುಟುಂಬದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುಟುಂಬಕ್ಕೆ ನೆರವನ್ನ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.